ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೀದಿ ವ್ಯಾಪಾರಸ್ಥರಿಗೆ ಪಾಲಿಟೆಕ್ನಿಕ್ ಮೈದಾನದಲ್ಲಿ ವ್ಯಾಪಾರಕ್ಕೆ ಅವಕಾಶ. ನಗರಸಭೆ, ಪೊಲೀಸ್ ಠಾಣೆ ಮುಂಭಾಗ ಹಾಗೂ ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ನಿಷೇಧ. ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಪೌರಾಯುಕ್ತ ಜಿಎನ್ ಚಲಪತಿ. ಚಿಂತಾಮಣಿ: ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಗರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆಯನ್ನು ನಗರಸಭೆ ಮಾಡಿದೆ. ಈ ಬಾರಿ ಎಲ್ಲಾ ವ್ಯಾಪಾರಸ್ಥರು ಪಾಲಿಟೆಕ್ನಿಕ್ ಮೈದಾನದಲ್ಲಿ ವ್ಯಾಪಾರವನ್ನು ನಡೆಸಬಹುದಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ತಿಳಿಸಿದರು. ಇಂದು ನಗರ ಪೊಲೀಸ್ ಠಾಣೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ವಿಶೇಷ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಪೌರಾಯುಕ್ತರು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ನೂರಾರು ವ್ಯಾಪಾರಸ್ಥರು ಭಾಗವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಪೌರಾಯುಕ್ತ ಜಿಎನ್ ಚಲಪತಿ ಅವರು, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಖ್ಯೆ ಹೆಚ್ಚಾಗುತ್ತದೆ. ಇದರಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ, ಜನಜಂಗುಳಿ ಉಂಟಾಗುತ್ತದೆ. ಆದ್ದರಿಂದ ಈ ವರ್ಷ ಎಲ್ಲರ ಅನುಕೂಲಕ್ಕಾಗಿ ಪಾಲಿಟೆಕ್ನಿಕ್ ಮೈದಾನವನ್ನು ವ್ಯಾಪಾರಕ್ಕೆ ಮೀಸಲಿಡಲಾಗಿದೆ ಎಂದು ಹೇಳಿದರು. ಅವರು ಮುಂದುವರಿದು, ನಗರಸಭೆ ಕಚೇರಿ ಮುಂಭಾಗ, ನಗರ ಪೊಲೀಸ್ ಠಾಣೆ ಮುಂಭಾಗ, ಡಬಲ್ ರೋಡ್ ಮತ್ತು ಬೆಂಗಳೂರು ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಲು ಅವಕಾಶವಿಲ್ಲ. ಈ ಸ್ಥಳಗಳಲ್ಲಿ ವ್ಯಾಪಾರ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸುಗಮ ಸಂಚಾರಕ್ಕೆ ಅಡ್ಡಿಯಾಗಬಾರದು ಎಂಬ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ವ್ಯಾಪಾರಸ್ಥರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ಹಬ್ಬಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಪಾಲಿಟೆಕ್ನಿಕ್ ಮೈದಾನದಲ್ಲಿ ಮಾಡಿಕೊಳ್ಳಬಹುದು. ಇಂದಿನಿಂದಲೇ ಮೈದಾನದಲ್ಲಿ ಸ್ಥಳಗಳನ್ನು ಗುರುತಿಸಿಕೊಂಡು ವ್ಯಾಪಾರ ಆರಂಭಿಸಬಹುದು. ನಗರದ ಸ್ವಚ್ಛತೆ ಕಾಪಾಡುವ ಜವಾಬ್ದಾರಿ ನಾವೆಲ್ಲರ ಮೇಲಿದೆ. ಕಸವನ್ನು ಕಸದ ಬುಟ್ಟಿಗೆ ಮಾತ್ರ ಹಾಕಬೇಕು ಎಂದು ಪೌರಾಯುಕ್ತರು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು, ಹಬ್ಬದ ಸಂದರ್ಭದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ವ್ಯಾಪಾರಸ್ಥರು ಪರಸ್ಪರ ಜಗಳ, ಮಾತಿನ ಚಕಮಕಿ ಮಾಡದೆ ಸಾಮರಸ್ಯದಿಂದ ವ್ಯಾಪಾರ ನಡೆಸಬೇಕು. ಗ್ರಾಹಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗುವುದು ಎಂದು ತಿಳಿಸಿದರು. ಅವರು ಮತ್ತೆ ಮಾತನಾಡಿ, ಪಾಲಿಟೆಕ್ನಿಕ್ ಮೈದಾನದಲ್ಲಿ ಸಾಕಷ್ಟು ಜಾಗವಿದೆ. ಅಲ್ಲಿ ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ನಗರಸಭೆಗೆ ಸೂಚಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದರು. ಸಭೆಯಲ್ಲಿ ಭಾಗವಹಿಸಿದ್ದ ವ್ಯಾಪಾರಸ್ಥರು ನಗರಸಭೆ ಮತ್ತು ಪೊಲೀಸ್ ಇಲಾಖೆಯ ಈ ನಿರ್ಧಾರವನ್ನು ಸ್ವಾಗತಿಸಿದರು. ಪ್ರತಿ ವರ್ಷ ರಸ್ತೆ ಬದಿ ವ್ಯಾಪಾರ ಮಾಡುವುದರಿಂದ ಪೊಲೀಸರು ಮತ್ತು ನಗರಸಭೆ ಅಧಿಕಾರಿಗಳೊಂದಿಗೆ ಸಮಸ್ಯೆ ಆಗುತ್ತಿತ್ತು. ಈ ಬಾರಿ ಒಂದೇ ಕಡೆ ಎಲ್ಲರಿಗೂ ಅವಕಾಶ ಕೊಟ್ಟಿರುವುದು ಒಳ್ಳೆಯದಾದು ಒಬ್ಬ ಹಿರಿಯ ವ್ಯಾಪಾರಸ್ಥರು ಅಭಿಪ್ರಾಯಪಟ್ಟರು. ಪಾಲಿಟೆಕ್ನಿಕ್ ಮೈದಾನ ನಗರದ ಮಧ್ಯಭಾಗದಲ್ಲಿರುವುದರಿಂದ ಗ್ರಾಹಕರಿಗೆ ಬರಲು ಅನುಕೂಲವಾಗುತ್ತದೆ. ಅಲ್ಲದೆ ವಾಹನ ನಿಲುಗಡೆಗೂ ಸಾಕಷ್ಟು ಸ್ಥಳವಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗಲಿದೆ. ನಗರಸಭೆ ಅಧಿಕಾರಿಗಳು ಮೈದಾನದಲ್ಲಿ ಸ್ವಚ್ಛತೆ, ಲೈಟ್, ನೀರಿನ ವ್ಯವಸ್ಥೆ ಮಾಡುವ ಕೆಲಸವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಹಬ್ಬ ಮುಗಿಯುವವರೆಗೂ ವಿಶೇಷ ತಂಡವನ್ನು ನಿಯೋಜಿಸಲಾಗಿದೆ. ಒಟ್ಟಾರೆಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅಚ್ಚುಕಟ್ಟಾಗಿ ಆಚರಿಸಲು ನಗರಸಭೆ, ಪೊಲೀಸ್ ಇಲಾಖೆ ಮತ್ತು ವ್ಯಾಪಾರಸ್ಥರು ಜಂಟಿಯಾಗಿ ಸಹಕರಿಸಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದರು. ಪ್ರತಿ ವರ್ಷದಂತೆ ಈ ವರ್ಷ ಅಂಬೇಡ್ಕರ್ ಭವನ ಶುಕ್ರವಾರ ಶನಿವಾರ ಇನಾಗ್ರೇಷನ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಏನು ಮಾಡ್ತೀವಿ ಅಂತ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಮಾಡಿದ್ವಿ. ಐಡಿ ಅಸೆಂಬ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಖಾಲಿ ಇರ್ತಲ್ಲ, ಅದನ್ನೆಲ್ಲ ಲೆವೆಲ್ ಮಾಡ್ಕೊಳ್ತಾನೆ ಅಂತ ಅದಾಗೋದಿಲ್ಲ. ಅದು ಮಾಡೋಕೆ ಇನ್ನೂ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಸದ್ಯಕ್ಕೆ ನಾವು ಪಾಲಿಟೆಕ್ನಿಕ್ ಗ್ರೌಂಡ್ ಕ್ಲೀನ್ ಮಾಡಿಟ್ಟಿದ್ದೀವಿ. ಮನೆ ಪಾಲಿಟೆಕ್ನಿಕ್ ಗ್ರೌಂಡ್ಗೆ ನಿಮ್ಮನ್ನೆಲ್ಲಾನು ನಾನು ನೆನ್ನೆ ಹೇಳಿದ್ದೀನಿ, ಗೊತ್ತಿರಬೇಕಲ್ಲ, ಎಲ್ಲ ನಿಮ್ಮ ಅಧ್ಯಕ್ಷರಿಗೆಲ್ಲ ಹೇಳಿದ್ದೀನಿ. ಅಲ್ಲಿಗೆ ಎಲ್ಲರೂ ಬನ್ನಿ. ಅಲ್ಲಿ ಒಂದು ದಿವಸ ಹಬ್ಬ ಆಚರಣೆ ಏನಾದರೂ ಮಾಡ್ಕೊಳ್ಳಿ. ಮಿಕ್ಕಿ ಟೈಮಲ್ಲಿ ನಾವು ಹೇಳ್ತೀವಿ ಏನು ಮಾಡಬೇಕಂತ. ಸೊ ಸ್ವಲ್ಪ ದಿವಸ ಅಷ್ಟೇ ನಿಮಗೆ ಈಗ ಪರ್ಮನೆಂಟ್ ಆಗಿ ನಿಮಗೆ ವ್ಯವಸ್ಥೆ ಆಗ್ತದೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ಯಾರೂ ಸಹ ಒಕ್ಕಲೆಪ್ಸೋದಾಗಲಿ ಕಳಿಸೋದಾಗಲಿ ಪ್ರತಿ ಸಲ ಹೇಳ್ತಾ ಇದ್ದೀವಿ. ಐಡಿ ಅಸೆಂಬ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಕಟ್ತಾ ಇಲ್ಲ ಅಂದ್ರೆ ನಿಮ್ಗೆ ಅನುಮಾನ ಇರ್ತಾ ಇಲ್ವಾ? ಕೊಡ್ತಾಕಿದೀವಾ, ಸ್ಟಾರ್ಟ್ ಮಾಡ್ತೀವಿ. ಮಾಡಿದ್ಮೇಲೆ ಅದಕ್ಕೊಂದು ಕವರ್ ಮಾಡ್ತೀವಿ. ಈಗ ಹೂವಿನ ಅಂಗಡಿಯವರಿಗೆ ಸಪ್ರೇಟ್ ಮಾಡ್ಕೊಡ್ತೀವಿ, ತರಕಾರಿ ಹಣ್ಣಿಗೆ ಸಪ್ರೇಟ್ ಮಾಡ್ತೀವಿ. ಈಗೆಲ್ಲ ನೀವು ಆಜಾಂಶ ಮಾಡಿದ್ದೀರಾ, ಚೆನ್ನಾಗಿದೆ. ಈಗ ಆ ಥರ ಎಲ್ಲ ಒಂದೊಂದೇ ವ್ಯವಸ್ಥೆ ಆಗ್ತೀವಿ. ಯಾರು ಏನು ಹೇಳಿದ್ರು ಕಿವಿಗೊಡಕ್ಕೆ ಹೋಗ್ಬೇಡಿ. ಜನ ಇದನ್ನೇ ಕ್ರಿಯೇಟ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಅರ್ಥ ಆಯ್ತಾ? ನಾವಾಗ್ಲಿ, ಸರ್ಕಾರ ಆಗಲಿ, ಮುಖ್ಯವಾಗಿ ಸ್ಥಳೀಯ ಶಾಸಕರಾಗಲಿ ಯಾವ ಬಡವರು ಹೊಟ್ಟೆ ಹೊಡೆಯೋದಕ್ಕೆ ಯಾರೂ ಇಲ್ಲ. ನಾವೆಲ್ಲ ಬಡತನದಿಂದನೇ ಇಲ್ಲಿ ಬಂದಿರೋದು. ಯಾರ ಬಟ್ಟೆನೂ ಹೊಡೆಯಲ್ಲ. ಒಂದು ದಿವಸ ಕಷ್ಟ ಆಗ್ಬೋದು ಸ್ವಲ್ಪ ಹೋಗೋದಕ್ಕೆ, ಎಲ್ಲರೂ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಅವಾಗ ಜನ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಇವಾಗ ಐಡಿ ಅಸೆಂಬ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟು ಅಂಗಡಿಗಳು ಇಟ್ಕೊಂಡಿದಾರೋ ಅಂಗಡಿಗಳು ಬಿಟ್ಟು ಇನ್ನು ಯಾವ ಅಂಗಡಿನೂ ಬಿಡಲ್ಲ, ಎಲ್ಲರೂ ಒಂದೇ ಕಡೆ ಕಳಿಸ್ತೀವಿ. ಈಗ ಅಲ್ಲಿ ಕೆಲವರು ಅಲ್ಲಿ ಬಂದ್ಬಿಟ್ರೆ ನಿಮ್ ವ್ಯಾಪಾರ ನಿಂತ ಹೋಗುತ್ತೆ, ಅದು ನಿಮ್ ತಲೆಯಲ್ಲಿ ಆಗ್ತಲ್ಲ. ಹಂಗಾಗಿ ಯಾವ ಪರ್ಮನೆಂಟ್ ಅಂಗಡಿ ಇದೆಯೋ ಅಷ್ಟು ಬಿಟ್ಟು ಉಳಿಕೆರೋದು ಎಲ್ಲ ತಳ್ಳ ಗಾಡಿಗಳನ್ನ ಏನಿದ್ರೆ ಎಲ್ಲ ಒಂದೇ ಕಡೆ ಕಳಿಸ್ತೀವಿ. ಎಲ್ಲ ಒಂದೇ ಕಡೆ ವ್ಯಾಪಾರ ಮಾಡ್ಕೊಳ್ಳಿ, ಯಾರು ಒಂದೇ ಆಗೋದು ಬೇಡ. ಇವತ್ತಿಂದಾನೆ ಹೋಗಿ ಅಕಾಮಿಡೇಟ್ ಮಾಡ್ಕೊಳ್ಳಿ ಅಲ್ಲಿ ಏನ್ ಬೇಕಂತ. ನಾವು ಅದು ಮಿಕ್ಕಿದ ನಿಮ್ಗೆ ಏನು ಹೇಳ್ತೀವಿ ಅಂತ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಒಂದಿನ ನೀಟಾಗಿ ಹಬ್ಬ ಮಾಡ್ಕೊಳ್ಳಿ, ಎಲ್ರಿಗೂ ವ್ಯಾಪಾರ ಆಗಲಿ. ಆಯ್ತಾ? ನೀವು ಏನೇನಿಂದ ಸಲಹೆಗಳಿದ್ರೆ ಕೊಡ್ರಿ. ಊರು ಶಾಂತಿಯುತವಾಗಿ ಎಲ್ಲೂ ರೋಡ್ ಮಾಡೋದು ಬೇಡ. ಆಮೇಲೆ ಅಲ್ಲಿ ಏನಾನ ಗಲೀಜು ಈ ಬಾಳೆ ಗಿಡಗಳು ಅವು ತಂದಾಕ್ತಿರಲ್ಲ, ಅದನ್ನ ದಯವಿಟ್ಟು ಎತ್ತಾಕ್ಸಿ. ಯಾಕಂದ್ರೆ ನಾನೇ ಎಲ್ಲ ಗಾಡಿ ಬಿಡಿಸ್ತೀನಿ, ಅದಕ್ಕೆ ಹಾಕ್ಸಿ ಊರು ಕ್ಲೀನ್ ಆಗಿರಲಿ, ಮನೆಲ್ಲ ಕ್ಲೀನ್ ಮಾಡಿಸಿದ್ವಿ. ಆಯ್ತಾ? ನಿನ್ನೇನಂದ್ರೆ ಫಸ್ಟ್ ನೀವು ಹೇಳಿ, ನಾನು ಆಮೇಲೆ ಹೇಳ್ತೀನಿ. ಒಬ್ಬೊಬ್ಬರೇ ಹೇಳ್ಬೇಕು.